ನಮಸ್ಕಾರ. ಇವತ್ತಿನ ವಿಡಿಯೋ 5ನೆಯ ಬಾರಿಗೆ TCS ಷೇರುಗಳ ಬೈಬ್ಯಾಕ್ ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. TCS ಕಂಪನಿಯಿಂದ ಒಂದು ಘೋಷಣೆ ಹೊರಗೆ ಬಂದಿದೆ. ಬೋರ್ಡ್ ಆಫ್ ಡೈರೆಕ್ಟರ್ಸು 11ನೇ ತಾರೀಕು ಅಕ್ಟೋಬರ್ 2023 ಭೇಟಿಯಾಗಿ ಬೈಬ್ಯಾಕ್ ಆಫ್ ಶೇರ್ಸ್ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ಅದೇ ದಿನ TCS will announce its quarterly results also. ಅಂದರೆ ಜುಲೈ ಸೆಪ್ಟೆಂಬರ್ 2023 ರಿಸಲ್ಟ್ ಬರ್ಲಿಕ್ಕಿದೆ. ಜೂನ್ 2023 ಹಾಗೆ TCS ಹತ್ರ ಬ್ಯಾಲೆನ್ಸು 15,622 ಕೋಟಿ ಇದೆ. ಮತ್ತೆ ಇವತ್ತಿನವರೆಗೆ ಸದ್ಯದ ಮಟ್ಟಿಗೆ ಯಾವ ಲೋನ್ ಕೂಡ ಇಲ್ಲ. TCS ಅವರು 2022ರಲ್ಲಿ ಒಂದು ಬೈಬ್ಯಾಕ್ ಅನೌನ್ಸ್ ಮಾಡಿದ್ರು. 18,000 ವರ್ತು ಕೋಟಿ ಶೇರ್ಸು, ಅಂದರೆ 4 ಕೋಟಿ ಶೇರ್ಸು ಅಟ್ ದ ರೇಟ್ ಆಫ್ 4,500 rupees ಪರ್ ಶೇರ್. ಫೆಬ್ರವರಿ 2023ರಲ್ಲಿ ಇನ್ಫೋಸಿಸ್ ಅವರು ಅವರ ಬೈಬ್ಯಾಕ್ ಅನ್ನು ಎಂಡ್ ಮಾಡಿಕೊಂಡ್ರು. ಆಫ್ಟರ್ ಪರ್ಚೇಸಿಂಗ್ 6.04 crores shares at the worth of 9,300 crores. ಇನ್ ಜೂನ್ 2023 ವಿಪ್ರೋ ಅವರು ಕೂಡ 12,000 ಕೋಟಿ ವರ್ತ್ ಶೇರುಗಳನ್ನು ಹೂಡಿಕೆದಾರರಿಂದ ಪರ್ಚೇಸ್ ಮಾಡಿದ್ರು. ಸದ್ಯದ ಮಟ್ಟಿಗೆ TCS ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅದನ್ನು ಅಪ್ರೂವ್ ಮಾಡಬೇಕು, ಕನ್ಫರ್ಮ್ ಮಾಡಬೇಕು ಬೈಬ್ಯಾಕ್ ಆಫ್ ಶೇರ್ಸ್ನ. ಸದ್ಯದ ಮಟ್ಟಿಗೆ TCS 4 ಷೇರು ಬೈಬ್ಯಾಕ್ ಮಾಡ್ಕೊಂಡಿದ್ದಾರೆ ಕಳೆದ 6 ವರ್ಷದಲ್ಲಿ. ಅದರ ಡೀಟೇಲ್ಸ್ ಹೀಗಿದೆ. TCS ಬೈಬ್ಯಾಕ್ ಚರಿತ್ರೆ. ಫೆಬ್ರವರಿ 2017ರಲ್ಲಿ ಬೈಬ್ಯಾಕ್ ಪ್ರೈಸ್ 2,850. ಟೋಟಲ್ ಅಮೌಂಟ್ ಆಫ್ ಬೈಬ್ಯಾಕ್ 16,000 ಕೋಟಿ. ಜೂನ್ 2018ರಲ್ಲಿ ಬೈಬ್ಯಾಕ್ ಪ್ರೈಸ್ 2,100 ಮತ್ತು 16,000 ವರ್ತು ಶೇರನ್ನು ಪರ್ಚೇಸ್ ಮಾಡಿಕೊಂಡ್ರು. ಅಕ್ಟೋಬರ್ 2020ರಲ್ಲಿ ಬೈಬ್ಯಾಕ್ ಪ್ರೈಸ್ 3,000 ರೂಪಾಯಿ ಪರ್ ಶೇರ್, 16,000 ಕೋಟಿ ವರ್ತು ಶೇರನ್ನು ಪರ್ಚೇಸ್ ಮಾಡಿಕೊಂಡ್ರು. ಮಾರ್ಚ್ 2022ರಲ್ಲಿ ಬೈಬ್ಯಾಕ್ ಪ್ರೈಸ್ 4,500 ಮತ್ತು 18,000 ಕೋಟಿ ವರ್ತು ಶೇರುಗಳನ್ನು ಹೂಡಿಕೆದಾರರಿಂದ ಪರ್ಚೇಸ್ ಮಾಡಿ ಅವರಿಗೆ ಲಾಭವನ್ನು ಒದಗಿಸಿಕೊಟ್ರು. 72.3% ಸ್ಟೇಕ್ TCS ಪ್ರಮೋಟರ್ಸ್ ಹತ್ರ, ಅಂದರೆ ಟಾಟಾ ಸನ್ಸ್ ಹತ್ರ ಇದೆ. ಶೇರ್ ಬೈಬ್ಯಾಕ್ ಒಂದು ಟ್ಯಾಕ್ಸ್ ಎಫಿಷಿಯಂಟ್ ವೇ ಆಫ್ ರಿಟರ್ನಿಂಗ್ ಮನಿ ಟು ಆಲ್ ದ ಶೇರ್ ಹೋಲ್ಡರ್ಸ್ ಕಂಪೇರ್ ಟು ಪೇಯಿಂಗ್ ದ ಮನಿ ಅಂಡ್ ಡಿವಿಡೆಂಡ್. ಡಿವಿಡೆಂಡ್ ಕೊಟ್ಟರೆ ಅದಕ್ಕೆ ಟ್ಯಾಕ್ಸ್ ಬೀಳುತ್ತೆ. ಅದನ್ನೇ ನೀವೇನಾದರೂ ಶೇರ್ ಬೈಬ್ಯಾಕ್ ಮಾಡಿದ್ರೆ ಆವಾಗ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ. ಹೂಡಿಕೆದಾರರಿಗೆ ಈ ರೀತಿ ಜಾಸ್ತಿ ಹಣ ಬರೋದ್ರಿಂದ ಸಂತೋಷ ಪಡ್ತಾರೆ. ಕಂಪನಿಯವರು ತಮ್ಮ ಷೇರುಗಳನ್ನು ಬೈಬ್ಯಾಕ್ ಮಾಡಿಕೊಳ್ಳುವ ಉದ್ದೇಶ ಏನು ಅಂತಂದ್ರೆ, ಷೇರುದಾರರಿಗೆ ಒಂದಷ್ಟು ಪ್ರಾಫಿಟ್ ಅನ್ನು ಹಂಚೋಣ. ಇದೊಂದು ಎಫಿಷಿಯಂಟ್ ವೇ ಆಫ್ ಮ್ಯಾನೇಜಿಂಗ್ ದಿ ಕಂಪನಿ ಮನಿ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಕಂಪನಿಯ ಷೇರುಗಳನ್ನು ಬೈಬ್ಯಾಕ್ ಅಂತ ಅನೌನ್ಸ್ ಮಾಡಿದಾಗ ಆ ಬೈಬ್ಯಾಕ್ ಪ್ರೈಸ್ ಏನಾದ್ರು 4,500 ಅಥವಾ 4,800 ಅಂತಿದ್ರೆ ಮತ್ತು ಮಾರ್ಕೆಟ್ ರೇಟ್ ಏನಾದ್ರು ಅದಕ್ಕಿಂತ ತುಂಬಾ ಕಮ್ಮಿ ಇದ್ರೆ, ಆರ್ಡಿನರಿ ಶೇರ್ ಹೋಲ್ಡರ್ಸ್ ಯಾರಿಗೆ ಜಾಸ್ತಿ ಅದರ ಬಗ್ಗೆ ಅರ್ಥ ಆಗೋದಿಲ್ವೋ ಅವ್ರೇನ್ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಹೋಗ್ಬಿಟ್ಟು ಇದೀಗ ಸರಿಯಾದ ಸಮಯ, ನಾನೀಗ ಕಮ್ಮಿ ಬೆಲೆಗೆ ತಗೊಂಡು ಇನ್ನೇನು 3 ತಿಂಗಳ ಮೇಲೆ ಅದನ್ನ 4,500 4,800ಕ್ಕೆ ಮಾರ್ಕೊಂಡ್ಬಿಡ್ತಾನೆ, ನನಗೆ ಬೇಕಾದಷ್ಟು ಪ್ರಾಫಿಟ್ ಆಗುತ್ತೆ ಅಂತ ತಿಳ್ಕೊಂಡು ಬಹಳ ರಶ್ ನಲ್ಲಿ ಅರ್ಜೆಂಟ್ ಅಲ್ಲಿ ಆ ಪರ್ಟಿಕ್ಯುಲರ್ ಶೇರ್ ಅನ್ನ ಖರೀದಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಾಮಾನ್ಯ ಹೂಡಿಕೆದಾರರು ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ಬೈಬ್ಯಾಕ್ ಅಂತಂದ್ರೆ ಎಲ್ಲಾ ಶೇರುಗಳನ್ನು ಕೊಡುವುದು. ಹಾಗಾಗೋದಿಲ್ಲ. ಏನಾಗುತ್ತೆ ಅಂತಂದ್ರೆ, ಆ ಬೈಬ್ಯಾಕ್ ಸಮಯದಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಇನ್ನೆಷ್ಟು ಜನ ಈ ತರ ಅಪ್ಲಿಕೇಶನ್ ಹಾಕಿದ್ದಾರೆ ಅದರ ಮೇಲೆ ಅವರು ಆ ಬೈಬ್ಯಾಕ್ ಪರ್ಸಂಟೇಜ್ ಅನ್ನು ನಿರ್ಧಾರ ಕೈಗೊಳ್ತಾರೆ. ಅಂತಂದ್ರೆ ನೀವು ಹಾಕಿದ ಎಲ್ಲಾ ಷೇರುಗಳನ್ನು ಅವ್ರು ಪರ್ಚೇಸ್ ಮಾಡೋದಿಲ್ಲ. ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ನೀವು ಬೈಬ್ಯಾಕ್ ಅಂತ ಏನು ಆಫರ್ ಮಾಡ್ತಿರೋ ಅವರಿಗೆ ಅದರಲ್ಲಿ 20ರಿಂದ 30% ಷೇರುಗಳನ್ನು ಮಾತ್ರ ಅವ್ರು ಪರ್ಚೇಸ್ ಮಾಡ್ತಾರೆ. ಉಳಿದದ್ದು ನಿಮ್ಮ ಹತ್ರನೇ ಇರುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು, ಏನೂ ಗೊತ್ತಿಲ್ಲದೆ ಅರ್ಜೆಂಟ್ ಆಗಿ ಆತುರ ಪಟ್ಕೊಂಡು ನೀವೇನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಷೇರುಗಳನ್ನು ತಗೊಂಡ್ರೆ ಅದು ಮುಂದಕ್ಕೆ 4,500 5,000 ರೂಪಾಯಿಗೆ ಸೇಲ್ ಆಗ್ಬೋದು ಅಂತ ಯೋಚನೆ ಮಾಡ್ಕೊಂಡ್ರೆ ಆ ತರ ಸೇಲ್ ಆಗೋದು ಕೇವಲ 20ರಿಂದ 30% ಷೇರುಗಳು ಮಾತ್ರ. ಉಳಿದದ್ದು ನಿಮ್ಮ ಹತ್ರನೇ ಇರುತ್ತೆ. ಅಂದ್ರೆ ಬೈಬ್ಯಾಕ್ ಅಲ್ಲಿ ಷೇರುಗಳನ್ನು ಮಾರ್ಕೊಳ್ಬೇಕಾದ್ರೆ ಒಂದು ಕಂಡೀಷನ್, ಆ ಕಂಪನಿಯ ಷೇರುಗಳು ಇನ್ನೂ ಮೇಲಕ್ಕೆ ಹೋಗುತ್ತೆ ಅಂತ ಖಾತ್ರಿ ಇದ್ರೆ ಮಾತ್ರ. ಆದ್ದರಿಂದ ಕೇವಲ ಬೈಬ್ಯಾಕಿಗೋಸ್ಕರ ಹೊಸದಾಗಿ TCS ಷೇರುಗಳನ್ನು ನಾನು ಖರೀದಿ ಮಾಡ್ತೇನೆ ಅಂತಂದ್ರೆ ಅದು ತಪ್ಪು ಅಭಿಪ್ರಾಯ ಅಂತ ಈಗ ನಾನು ಸಾರಾ ಸಗಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಆಗ್ಲೇ ಹೇಳಿದಾಗೆ TCS ಶೇರಿನ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ. ಇದು ಮುಂದಿನ ದಿನಗಳಲ್ಲಿ ಈಗೇನಿದೆಯೋ ಅದಕ್ಕಿಂತ ಮೇಲಕ್ಕೆ ಹೋಗುತ್ತೆ, ಒಳ್ಳೆಯ ಪೊಟೆನ್ಷಿಯಲ್ ಇದೆ ಅಂತ ಆದ್ರೆ, ಬೈಬ್ಯಾಕ್ ಇರಲಿ ಇಲ್ಲದೆ ಇರಲಿ ನನ್ನ ಷೇರುಗಳನ್ನು ಇಟ್ಕೊಳ್ತೇನೆ ಅಂತ ಆದ್ರೆ
ಅವಾಗ ಬೈಬ್ಯಾಕ್ ಬಂದ್ರೆ ಒಂದು ತರ ಬೋನಸ್ ತರ ವರ್ಕೌಟ್ ಆಗುತ್ತೆ. ಇನ್ನೂ ಒಂದು ತಪ್ಪು ತಿಳುವಳಿಕೆ ನಮ್ಮ ಹೂಡಿಕೆದಾರರ ಮನಸ್ಸಿನಲ್ಲಿದೆ, ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಯಾವ್ದಾದ್ರು ಶೇರ್ನ 4,500 ರೂಪಾಯಿಗೆ ಬೈಬ್ಯಾಕ್ ಮಾಡ್ತೇವೆ ಅಂತ ಕಂಪನಿಯವರು ಹೇಳಿದ್ರೆ ಮತ್ತು ಸದ್ಯದ ಬೆಲೆ ಏನಾದ್ರು 3,600 3,700 ಇದ್ರೆ ಜನ ಏನ್ ತಿಳ್ಕೊತಾರೆ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಆ 3,600 ಇರುವ ಶೇರು 4,500 ಹೋಗುತ್ತೆ. ಹಾಗೆ ಆಗುವಂತ ಸಾಧ್ಯತೆಗಳು ಅತಿ ಕಡಿಮೆ ಅಂಕಿ ಅಂಶಗಳ ಪ್ರಕಾರ. ಅಕಸ್ಮಾತ್ ಏನಾದ್ರು ಆ ಶೇರಿನ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತಂದ್ರೆ ಆವಾಗ ಬಹುಶಃ ಆ ಶೇರು ಇವತ್ತಿನ ಮಾರ್ಕೆಟ್ ರೇಟ್ ಏನಿದೆ ಅದರಂತೆ ಮೇಲಕ್ಕೆ ಹೋಗಿ ಬಹುಶಃ ಬೈಬ್ಯಾಕ್ ಪ್ರೈಸ್ಗೆ ಬಂದರೂ ಬರಬಹುದು, ಆದ್ರೆ ಬರದೇ ಇರುವಂತ ಚಾನ್ಸಸ್ ಕೂಡ ಬೇಕಾದಷ್ಟಿದೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ TCS ನ ಬೈಬ್ಯಾಕ್ ಏನಾದ್ರು ಮಾರುಕಟ್ಟೆಯಲ್ಲಿ ಅಪ್ರೂವ್ ಆಗಿ ಅದೇನಾದ್ರೂ ಬಂದ್ರೆ ಆವಾಗ ನಿಮ್ಮ ಕೆಲವು ಷೇರುಗಳನ್ನು TCSಗೆ ನೀವು ಬೈಬ್ಯಾಕ್ ಮಾಡಲಿಕ್ಕೆ ಮಾರುವಂತಹ ಸಾಧ್ಯತೆಗಳಿದಾವೆ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಯಾಕಂದ್ರೆ TCS ಬೈಬ್ಯಾಕ್ ಬಂದಿದೆ ಅಂತ ಅವರು ರಾಂಗ್ ಸ್ಟೆಪ್ಸ್ ನ ತಗೊಳ್ಬಾರ್ದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.